ಇಶಾನಿ ಹೋಗಿ ಇವಾಗ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತೀವಿ ಓಕೆನಾ ಏನಿಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಷ್ಟೇ 100% ಅದೇ ಹೇಳ್ಕೊಟ್ಟಿದ್ದು ನಿಂಗೂ ಅದನ್ನೇ ಹೇಳ್ತಾ ಇದೀನಿ ಯಾರು ನೋಡ್ತೀರಾ ಅವ್ರಿಗೂ ಅದನ್ನೇ ಹೇಳ್ತಾ ಇದೀನಿ ಇಷ್ಟು ಕ್ಲೋಸ್ ಆಕ್ಸಿಡೆಂಟ್ಗೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕಾರ್ತಿಕ್ ಸಡನ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲೂ ಏನೋ ಒಂದು ಸ್ಪೆಷಲ್ ಇಂಟೆನ್ಷನ್ ಇಟ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಏನಾಗುತ್ತಂತ ಮುಂದಕ್ಕೆ ನಾನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಬನ್ನಿ. ನಾನು ಇವಾಗ ಮೈಸೂರಿಗೆ ಹೋಗ್ತಾ ಇರೋದು 7 ಕಾರ್ಸ್ ಜೊತೆ ಗೈಸ್. ಆ್ಯಂಡ್ ಆ ಕಾರ್ ಯಾರ್ದು ಗೆಸ್ ಮಾಡಿ ಅಂತ ನಿಮಗೆ ನೀಟಾಗಿ ಗೊತ್ತಿರುತ್ತೆ ಮುಂದೆ ಇರೋದು ಫಸ್ಟು. ಸೊ ಬೇಸಿಕ್ಲಿ ನಮ್ಮ ಶ್ರವಣ್ ಬ್ರೋದು ಆ್ಯಂಡ್ ಹಿಂದೆ ಆಲ್ಮೋಸ್ಟ್ 7 ಕಾರ್ಸ್ ನಿಂತಿದೆ. ನಾವಿವತ್ತು ಹೋಗ್ತಾ ಇರೋದು ಬೇಸಿಕ್ಲಿ ವರುಣ್ದು ಒಂದು ಸ್ಪೆಷಲ್ ಈವೆಂಟಿಗೆ ಆ್ಯಂಡ್ ನಾವೆಲ್ಲ ಒಂದು 7 ಕಾರ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ನಾನು ಲಾಸ್ಟ್ ಟೈಮ್ ತೋರಿಸಿಲ್ಲ ನಮ್ಮ ಹುಡುಗನ ಹಾಯೇನು. ಸೊ ಎಲ್ಲ ನಮ್ಮ ಜೊತೆ ದೊಡ್ಡವರು ಇದ್ದಾರೆ ಕಾರ್ತಿಕ್. ಸೊ ಅದ್ರ ಜೊತೆ ವರುಣ ನೋಡಿ ಫುಲ್ ರೆಡಿಯಾಗಿ ಅಲ್ಲಿ ನಿಂತಿದ್ದಾನೆ, ಸದ್ಯಕ್ಕೆ ಕಾಣ್ತಾ ಇಲ್ಲ. ಸೊ ವರುಣ್ ಆಮೇಲೆ ಸೂರ್ಯ ಶ್ರವಣ್ಣು ಎಲ್ಲರೂ ಸೋಯ ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತೀವಂತ ತೋರಿಸ್ತೀವಿ ಗೈಸ್. ನಾವು ಮೈಸೂರಿಗೆ ಬಿಡುವಾಗ ಒಂದು ಎಕ್ಸ್ಟ್ರಾ ಪ್ಯಾಸೆಂಜರ್ನು ಎತ್ತಾಕೊಂಡ್ ಬಂದಿದ್ದೀವಿ. ಸೊ ಸೂರ್ಯ ಹಾಯ್ ಗೈಸ್, ನಮಸ್ಕಾರ, ಹೇಗಿದ್ದೀರಾ? ಸೊ ಅದೇ ಮೈಸೂರಿಗೆ ಹೋಗುವಾಗ ನಮ್ಗೆಲ್ಲ ತುಂಬಾ ಹಸುವಾಗ್ತಾ ಇತ್ತು. ನೋಡು ಸೂರ್ಯ 7 ಕಾರ್ ಇದ್ರು ನಮ್ ಜೊತೆ ಬಂದಿದೆ ಅಂದ್ರೆ ಇಮ್ಯಾಜಿನ್ ಹೌ ಪ್ರಿವಿಲೇಜ್ಡ್ ಯು ಆರ್. ಮಚಾ ಇಟ್ ಇಸ್ ಲೈಕ್ ಹಿ ರಿಯಲೈಸ್ ದಿಸ್ ಇಸ್ ದ ಫನ್ ಕಾರ್ ಅಂತ. ಅದಕ್ಕೆ ಅಲ್ಲ ಯಾಕೆ ಅಂತ ನಾನು ನಿಜ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಸಿಪಿನ್ಗೆ ಸಾಕೆಟ್ ಇತ್ತು. 7 ಕಾರಲ್ಲಿ ಸಿಪಿನ್ ಸಾಕೆಟ್ ಇಲ್ಲ ಅಂತ ಇದ್ದಾನೆ ನೋಡಿ, ನೀವೇ ಲೆಕ್ಕ ಹಾಕೊಳ್ಳಿ ಹೇಳಿದ್ಮೇಲೆ. ಸೊ ಐ ಲೈಕ್ ದಿಸ್ ಕಾರ್, Volkswagen Virtus. So I like this car, ಅದಕ್ಕೆ ಈ ಕಾರ್ ಬಂದೆ. ಓಕೆ. ಸೊ ಇವಾಗ ಎಲ್ರಿಗೂ ಹಸ್ವಾಗ್ತಾ ಇದೆ. ಯಾರು ತಿಂಡಿ ತಿಂದಿಲ್ಲ, ಆಕ್ಚುಲಿ ಯಾರು ನಿದ್ದೆನೂ ಮಾಡಿಲ್ಲ. ನೀನು ನಿದ್ದೆ ಮಾಡಿದ? ಇಲ್ಲ, ನಾನು ನಾವೆಲ್ಲ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನೀನು ಇಲ್ಲ ನಾನು ನಿದ್ದೆ ಮಾಡಿಲ್ಲ. ನೀನು ನಿದ್ದೆ ಮಾಡಿಲ್ವಾ? ಇಡೀ ನೈಟ್ ನಿದ್ದೆ ಮಾಡಿಲ್ಲ? ಇಲ್ಲ. ಸೀರಿಯಸ್ ಆಗಿ ಎಲ್ರು ಸುಳ್ಳಂತ ಇದ್ದಾರೆ. ಸುಳ್ಳು ಅಂತ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಎಲ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಅಂತ ಇದ್ದಾರೆ ಈಸ್ ಸುಳ್ಳು ಅಂತ ಪ್ರೊನೌನ್ಸ್ ಮಾಡಿ. ನಿಂಗೆ ಗೊತ್ತಲ್ಲ ಇದೆಲ್ಲ ಕಟ್ ಮಾಡ್ತೀನಿ ಅಂತ. ಸೊ ಎಲ್ರು ಸುಳ್ಳು ಹೇಳ್ತಾ ಇದ್ದಾರೆ. ಕಟ್ ಮಾಡಕ್ಕೆ ಬಿಡ್ಬಿಡಿ, ಪ್ರತಿಯೊಂದ್ ಕಡೆ ಗೈಸ್ ಸುಳ್ಳು ಅಂತ ಇದ್ದಾರೆ, ಅದನ್ನೆಲ್ಲ ಹೇಳಿ ಸುಳ್ಳು ಅಂತ ಇದ್ದಾರೆ. ಓಕೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಸ್ಪಾಟ್ ಹುಡುಕಿ ಆಮೇಲೆ ಹುಡ್ಕದೇನ್ ಬೇಕಾಗಿಲ್ಲ, ಮಧುರ್ ಟಿಫನ್ಸ್ ಅಂತ ಏನೋ ಸಜೆಸ್ಟ್ ಮಾಡಿದ್ದಾನೆ. ಸೊ ಅಲ್ಲಿ ಹೋಗ್ಬಿಟ್ಟು ತೋರ್ಸೋಣ ಬನ್ನಿ. ಸೊ ಗೈಸ್ ಫೈನಲಿ ಬಂದ್ವಿ ಬ್ರೇಕ್ಫಾಸ್ಟಿಗೆ ಮಧುರ್ ಟಿಫಿನ್ಸ್ ಅಂತ. ಸೊ ಅಪ್ಯಾರೆಂಟ್ಲಿ ಇವರೇ ಫಸ್ಟು ಮಧುರ್ ವಡೆ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಇದು ಹೊಸ ಬ್ರಾಂಚು, ಅವ್ರ ಹಳೆ ಬ್ರಾಂಚಲ್ಲೆಲ್ಲ ಅಲ್ಲೇ ಒನ್ ಆಫ್ ದ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಧುರ್ ವಡೆ ಎಲ್ಲ. ನೋಡಿ ನಮ್ಮ ಸೂರ್ಯ. ಸೊ ಇವಾಗ ಎಲ್ಲರೂ ಹಸುವಾಗಿದೆ. ಸೊ ಫಸ್ಟ್ ಹೋಗ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀವಿ. 2 ತರ ಸಿಗುತ್ತೆ. ಒಂದು ನಾರ್ಮಲ್ ಮದ್ದೂರಡೆ, ಒಂದು ಸ್ಪೆಷಲ್ ಮದ್ದೂರಡೆ. ಓಕೆ. ಸ್ಪೆಷಲ್ ಮದ್ದೂರಡೆಲಿ ಕ್ಯಾಶ್ಯೂ ಮತ್ತೆ ಕಡಲೆಕಾಯಿ ಬೀಜ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಾರ್ಮಲ್ ಮದ್ದೂರಡೆಲಿ ಈರುಳ್ಳಿ ಅದು ಇದು ಇರುತ್ತೆ. ಮಚ್ಚ ನೀ ಇದು ಅನ್ನೋವಾಗೆಲ್ಲ ನಂಗೆ ಹಸುವಾಗ್ತಾ ಇದೆ. ಸೊ ಫಸ್ಟ್ ಹೋಗ್ಬಿಟ್ಟು ತಿನ್ನೋಣ. ಗೈಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆರ್ಡರು. ಅಣ್ಣ ಮಧುರ್ ವಡೆ ಹೇಳೋದು ಮರ್ತೋಗ್ಬಿಟ್ಟಿದ್ದಾನೆ ಎಲ್ರು. ಅಕ್ಕ ಒಂದು ನಾರ್ಮಲ್ ಕೊಡಿ, ಒಂದು ಸ್ಪೆಷಲ್ ಕೊಡಿ. ಮದ್ದೂರಡೆ ಸ್ಪೆಷಲ್ ಇದೆ, 2 ಕೊಡಿ. 2ರಲ್ಲಿ ಯಾವ್ದು ಇಷ್ಟ ಆಗುತ್ತೆ? ಸ್ಪೆಷಲ್ ತಿಂದಿ, ನೀನು ನಾರ್ಮಲ್ ಅಲ್ಲ, 2 ಟೇಸ್ಟ್ ಮಾಡೋಣ. ಬಟ್ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ. ಸ್ಪೆಷಲ್ ಇಷ್ಟ ಆಗುತ್ತೆ ಸ್ಪೆಷಲು. ಅದು ಗೊತ್ತು, ಅದು ತಿಂದಿದ್ದೀನಿ. ರೆಗ್ಯುಲರ್ ಬಂತೆ. ಅವ್ನಿಗೆ ಇಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ಏನು ಆರ್ಡರ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಇಲ್ಲಿ ಮದ್ದೂರಡೆ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಬಂದು ಇಡ್ಲಿ ವಡೆ ತಿಂತಾ ಇದ್ದಾರೆ. ಸ್ಪೆಷಲ್ ಪಕ್ಕದಲ್ಲಿ ಏನಿದ್ರು ಅದನ್ನ ಆ ಬೆಂಗಳೂರು ಉಡುಪಿ ಹೋಟ್ಲಲ್ಲೇ ಸಿಗುತ್ತೆ ಇಡ್ಲಿ ವಡೆ. ಇಲ್ಲಿ ಬಂದು ಬೇರೆ ತಿನ್ನು ಅಂತಂದ್ರೆ ಇಡ್ಲಿ ವಡೆನೇ ಬೇಕು. ಇಡ್ಲಿ ವಡೆ ಅಂತ ಇಷ್ಟು ದೊಡ್ಡ ಮೆನು ಇದೆ. ಆ್ಯಂಡ್ ಅವನಿಗೆ ಇಷ್ಟು ದೊಡ್ಡ ಮೆನು ಇದ್ದು ಬರೀ ಇಡ್ಲಿ ವಡೆ ಅಂತ. ಘೀ ಪುಡಿ ಮಸಾಲೆ ದೋಸೆ. ಮೆನು ಕಾರ್ಡ್ ಇತ್ತಲ್ಲ, ಮೆನು ಕಾರ್ಡ್ ಅಲ್ಲಿ ಏನೇನಿದೆ ಅಂತ ನಮ್ಗೆ ವಾಪಸ್ ಕೇಳ್ತೀವಿ ಕ್ವಶನ್. ನಾವು ಓದ್ಬಿಟ್ಟು ಇಡ್ಲಿ ಇತ್ತು, ದೋಸೆ ಇತ್ತು, ಘೀ ಪುಡಿ ಇತ್ತು ಅಂತ ಗೈಸ್ ಅವನ ಜೊತೆ ಆರ್ಗ್ಯೂ ಮಾಡೋದು ತುಂಬಾ ಕಷ್ಟ. ಯಾವಾಗಲೂ ಹೇಳ್ತಾನೆ ಏನಿತ್ತು, ಯಾವಾಗಿತ್ತು, ಏನಂದೆ, ಯಾವಾಗಂದೆ. ಒಳ್ಳೆ ಅಯ್ಯೋ KBC ನಡೆಸ್ತಾ ಇದೆಯಾ ಇಲ್ಲಿ. ಬೇಡ, ನನ್ಗೆ ಯಾಕೆ ಬೇಕು ನಿನ್ ಜೊತೆ ಆರ್ಗ್ಯುಮೆಂಟೇ ಬೇಡ, ಹೋಗು. ಸೊ ಗೈಸ್ ನಮ್ಮ ಕಾರ್ ಎಷ್ಟು ಫನ್ ಇದೆ ಅಂದರೆ ಎಲ್ಲರೂ ನನ್ನ ಕಾರಿಗೆ ಬರ್ತಾ ಇದ್ದಾರೆ ನೋಡಿ. ನಮ್ಮ ವರುಣ್ ಇಲ್ಲೇ ಬರ್ತಾ ಇದ್ದಾರೆ.
ಸೊ ಇಲ್ಲಿ ಬಂದ್ಬಿಟ್ಟು ನಾವು ಮಜಾ ಮಾಡಿಬಿಟ್ಟು ಆಮೇಲೆ ಮೈಸೂರಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ನಾನು. ಸೊ ಗೈಸ್ ಇವಾಗ ಫೈನಲಿ ಬಂದ್ವಿ ನಾವು ಮೈಸೂರಿಗೆ ಆ್ಯಂಡ್ ಅವ್ರ ಮನೆಗೆ ಬಂದ್ವಿ. ಬೇಸಿಕ್ಲಿ ಇವತ್ತು ದಟ್ ಹೂವು ಎಕ್ಸ್ಚೇಂಜ್ ಸೆರೆಮನಿ ಆ್ಯಂಡ್ ಅದಕ್ಕೆ ಬಂದಿರೋದು. ಸೊ ಎಲ್ಲರೂ ಬಂದಿದ್ದೀವಿ ಇವಾಗ ಆಲ್ಮೋಸ್ಟು 3 ಕಾರ್ ರೀಚ್ ಆಗಿದೆ. ಸೊ ಅಷ್ಟೇ, ಬನ್ನಿ ಇವಾಗ ಮುಂದೆ ಹೋಗ್ಬಿಟ್ಟು ಅಟೆಂಡ್ ಮಾಡೋಣ. ಆಮೇಲೆ ನಾವು ಈ ಪ್ಲ್ಯಾನ್ ಆದಮೇಲೆ ನಮ್ಮ ತಂಗಿನೂ ಮೀಟ್ ಮಾಡ್ತಾಯಿದ್ದೀವಿ. ಇವಾಗ ಅವಳು ಮೈಸೂರಲ್ಲೇ ಇರೋದು. ಸೊ ಮೀಟ್ ಮಾಡಿಕೊಂಡು ವಾಪಸ್ ಬನ್ನಿ. ಸೊ ಗೈಸ್ ಇವಾಗ ನಾವು ಕಾರ್ ಪಾರ್ಕ್ ಮಾಡಿಕೊಂಡು ಇನಿಷಿಯಲಿ ಅವ್ರದ್ದೆಲ್ಲ ಸ್ವಾಗತನೂ ಆಯಿತು. ಸೊ ಇವಾಗ ನಾನು ಕಾರ್ ಪಾರ್ಕ್ ಮಾಡಿಕೊಂಡು ಹೊರಗಡೆ ಹೋಗ್ಬಿಟ್ಟು ಏನೇನು ಆಗ್ತಾಯಿದೆ ಅಂತ ನೋಡೋಣ. ಹೆವಿ ಚೆನ್ನಾಗಿ ಎಂಟ್ರಿ ಮಾಡಿದ್ರು, ಪಟಾಕಿ ಎಲ್ಲ ಹೊಡೆದು. ಸೊ ಸಕ್ಕತ್ತಾಗಿತ್ತು. ಹಿಂಗೆ ಮಾಡಿದ ಕೆನ್ನೆಗೆ ಅರ್ಶನ ಹಚ್ಚು. ಹೊರಗೇನು ಹೇಳ್ಬಿಟ್ಟು ಆಕ್ಷನ್ ಇದೆ. ಹೌದು ಸುಮ್ಮನೆ ಹೇಳಿದ್ದು. ಹೇಳು, ಡ್ಯಾನ್ಸ್ ಮಾಡ್ತಾನೆ ಅಂದಲ್ಲ, ಡ್ಯಾನ್ಸ್ ಮಾಡು. ನಾನು ಖುಷಾನಿ ಹೋಗಿ ಇವಾಗ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತೀವಿ. ಓಕೆನಾ? ಏನಾಯ್ತು? ಹೊಟ್ಟೆ ತುಂಬ ಇತ್ತು. ಡ್ಯಾನ್ಸ್ ಮಾಡು. ಯಾಕೆ? ಏನಾಗುತ್ತೆ? ಏನಾಗುತ್ತಮ್ಮ? ಇವಾಗ ಸಾಕೊಂಡು ಹೋಗ್ತೀನಿ. ಬಾಯಿರ್ಬಿಡು ಪ್ಲೀಸ್. ಖುಷಾನ್ ನಿಮ್ಗೆ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಹೋಗು. ಸೊ ಗೈಸ್ ಇವಾಗ ನಾವು ಹೊಡ್ತಾ ಇದೀವಿ. ಬಾಯ್ ಅಂದ್ಬಿಡಿ. ತೋರ್ಸೋ ಇಲ್ಲಿ ಪಂಚೆ ತೋರ್ಸೋದಿಲ್ಲ. ಮಳೆಗೆ ಎಂತ ಓಡುತ್ತೆ ಅಂತ ಯಪ್ಪ, ಹೆಂಗಿತ್ತು? ಚೆನ್ನಾಗಿತ್ತಾ? ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟ್ ಮಾಡಿದ್ಯಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಏನಿಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಷ್ಟೇ. 100%. ಅದೇ ಹೇಳ್ಕೊಟ್ಟಿದ್ದು, ನಿಮಗೂ ಅದನ್ನೇ ಹೇಳ್ತಾ ಇದೀನಿ. ಯಾರು ನೋಡ್ತೀರಾ ಅವ್ರಿಗೂ ಅದನ್ನೇ ಹೇಳ್ತಾ ಇದೀನಿ. ಏನೇ ವರ್ಕ್ ಮಾಡೋಕೆ ಡೈಲಿ ಮಾಡಿ. ಓಕೆ, ಕೆಲಸ ನಿಲ್ಸ್ಕೊಬೇಡಿ. ಓಕೆ, ಡನ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಇನ್ವಿಟಿಂಗ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ಗೈಸ್ ನಮ್ದು ಇವಾಗ ನಮ್ಮ ಫಂಕ್ಷನ್ ಮುಗೀತು. ಸೊ ನಾನು ಇವಾಗ ನಿನ್ ಫಂಕ್ಷನ್ ನಿನಗೆ ಮಾಡಿದ್ವಾ? ದೊಡ್ಡವರಾದ್ರು ವಚಾ ನಮ್ ಫ್ರೆಂಡ್ ಫಂಕ್ಷನ್ಸ್ ಅಂದ್ರೆ ನಮ್ ಫಂಕ್ಷನ್ಸ್. ಅರ್ಜುನ್ ದೊಡ್ಡವನಾದ ಅದ್ರ ಫಂಕ್ಷನ್ ಇವಾಗ. ಸೊ ಇವಾಗ they have to leave. ಓಕೆ, ಬಾಯ್ ಗೈಸ್, ಬಾಯ್. ಸೊ ಗೈಸ್ ಟ್ರಾಫಿಕ್ ಇರೋದ್ರಿಂದ ಸೂರ್ಯಗೆ ಹರಿನಲ್ಲಿ ಬಾಯ್ ಅನ್ಬೇಕಾಗಿತ್ತು. ಆ್ಯಂಡ್ ಸೊ ಇವಾಗ ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೆ.
ವೈಷ್ಣವಿ ಅಂತ. ನಾನು ತೋರಿಸಿದ್ನೋ ಇಲ್ವೋ ಗೊತ್ತಿಲ್ಲ ಯಾವತ್ತೂ ವ್ಲಾಗಲ್ಲಿ, ಬಟ್ ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ಮೈಸೂರಲ್ಲೇ ಇರೋದು. ಸೊ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಇವಾಗ ಬಂದ್ವಿ ನನ್ನ ತಂಗಿನ ಮೀಟ್ ಮಾಡಿ, ವೈಷ್ಣವಿ ತೋರಿಸಿದ್ದು ನಾನು ನನ್ನ ಚಾನಲಲ್ಲಿ. ಸೊ ಇವಳು ನನ್ನ ತಂಗಿ ವೈಷ್ಣವಿ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಏನು ಪ್ಲಾನ್ ಇವಾಗ? ಏನು ಇವಾಗ ಎಗರಾಡ್ತಿಲ್ಲ ಅವಳು ಹಂಗೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಮುಂದೆ ಫೇಕು, ಫುಲ್ ಫೇಕ್, ಫುಲ್ ಹಿಂಗೆ ಟ್ವಿಸ್ಟ್. ಅವಾಗ್ಲಿಂದ ಜಂಪ್, ವಾಯ್ಸು ಕಮ್ಮಿ ಆಗೋಯ್ತು, ವಾಯ್ಸು ಕಮ್ಮಿ ಆಗಿದೆ, ಹೆವಿ ಕಮ್ಮಿ ಆಗಿದೆ. ಇವಾಗ ಜಂಪ್ ಮಾಡು. ಅವಾಗಿಂದ ಎಗರಾಡ್ತಾ ಇದ್ಲು, ಅವಾಗಿಂದ ಜೋರಾಗಿ ಮಾತಾಡ್ತಾ ಇದ್ಲು. ಕಾರ್ ಮೇಲೆ ಚಿಕ್ಕ ಮಕ್ಳಲ್ಲ, ಜೆನ್ಜಿ ಜನರೇಷನ್ ಎಲ್ಲಾರ್ಗು ಲೈಕ್ ಬೇರೆನೆ ಪರ್ಸೋನಾ ತೋರಿಸ್ಬೇಕಂತ. ಅವ್ರೇನ್ ಗೊತ್ತಾ, ಇಲ್ಲೇ ಇದ್ದಾಳಲ್ಲ, ಫೋನ್ ಕೊಡು. ಲೈಕ್ ದೇ ನಾಟ್ ಬಿ ಡೂಯಿಂಗ್ ಎನಿಥಿಂಗ್, ಸುಮ್ಮನೆ ರ್ಯಾಂಡಮ್ ಆಗಿ ಓಪನ್ ಮಾಡಿದ್ರೆ ಅನ್ಲಾಕ್ ಫೋನ್, ಓಪನ್ ಇನ್ಸ್ಟಾಗ್ರಾಮ್, ಕ್ಲೋಸ್ ಇನ್ಸ್ಟಾಗ್ರಾಮ್, ಓಪನ್ ಇನ್ಸ್ಟಾಗ್ರಾಮ್, ಕ್ಲೋಸ್ ಇನ್ಸ್ಟಾಗ್ರಾಮ್, ಹಿಂಗೆಲ್ಲ ಮಾಡಿದ್ರು. ಸುಮ್ಮನೆ ಲೈಕ್ ಫಾರ್ ನೋ ರೀಸನ್. ಅಂಡ್ ದೆನ್ ವಾಟ್ ಆರ್ ದೇ ಡೂಯಿಂಗ್? ನಥಿಂಗ್, ಕ್ರಾಪ್. ಬಟ್ ವಾಟ್ ವುಡ್ ದೇ ಟೆಲ್ ದೇ ಆರ್ ಡೂಯಿಂಗ್? ಇವ್ ನೋಡ್ಕೋ, ವ್ಲಾಗ್ ಸ್ಟಾಪ್ ಮಾಡಿದ ತಕ್ಷಣ ಶೀಲ್ ಬಿ ಲೈಕ್ ಇಷ್ಟೊಂದು ಮಾತಾಡಿದಲ್ಲ ನೀನು ಅಂತ. ನಾನು ನಮ್ಮ ಅಪ್ಪನ ಕಂಪ್ಲೇಂಟ್ ಮಾಡ್ತೀನಿ ನೋಡು ಅಂತ. ಉಗ್ರು ತೋರ್ಸು ಒಂದ್ ಸೆಕೆಂಡ್ ನೋಡು. ಯಪ್ಪ ಬೆಳೆಸಿದೀನಿ ಕಷ್ಟಪಟ್ಟು, ಈ ಕಡೆನೂ ಬೆಳಿತಾ ಇದೆ ಇವಾಗ. ಯಾಕೆ ಬೆಳೆಸ್ತೆ ಇದಕ್ಕೆ. ನೋಡಿ ಒಂದ್ ಚೂರ್ ಮಾಡಿದಕ್ಕೇನೆ ಹೋಯ್ತು ನಂದು ಅಷ್ಟೇ. ನನ್ ಸ್ಕಿನ್ ಟೇರ್ ಆಗ್ಬಿಡುತ್ತೆ ಒಂದ್ ಮುಟ್ಟಿದ್ರನೆ ಇವಳು. ನೋಡಿಲ್ಲ ಸ್ಕಿನ್ ಟೇರ್ ಆಗಿಲ್ವಾ? ನೋಡಿಲ್ಲ ಮಾರ್ಕ್ ಸ್ಕಿನ್ ಟೇರ್ ಏನೋ. ಇವಾಗ ವೈಟ್ ಟೇಕಿಗೆ ಬಂದೆ ಅಂಡ್ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಇವಳ ಜೊತೆನೆ. ಅಂಡ್ ಅವಳು ನಂಗೇನೋ ಸನ್ರೈಸ್ ಕಾಫಿ ಕುಡಿ ಅಂತ ಅಂದಿದ್ಲು. ಸನ್ರೈಸ್ ಮನೆಯಲ್ಲೇ ಮಾಡ್ಕೊಂಬೋದಲ್ಲ. ಯಪ್ಪ ಹೊಸ ಸನ್ರೈಸ್. ಆ ಸನ್ರೈಸ್ ಕಾಫಿ ಅಂತೂ ಕೇಳಲೇ ಬಿಡಿ, ಅದು ಗಲೀಜಾಗಿತ್ತು. ನಂದು ಈ ಪ್ಲೇಸ್ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿತ್ತು. ತಿರ್ಗಾ ಇವಳು ಇಲ್ಲೇ ಕರ್ಕೊಂಡ್ ಬಂದಿದ್ದಾಳೆ. ನೀನ್ ಸನ್ರೈಸ್, ನಿಂಗೆ ಸನ್ರೈಸ್ ಮತ್ತೆ ಏನು ಸನ್ರೈಸು ಅವನ್ಗೆ ಯು ವಾಂಟ್ ದಟ್. ನೀನ್ ಹಂಗೆ ಅದೇ ತಿನ್ಬೇಕು. ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಯ್ತು. ಐ ಡೋಂಟ್ ನೋ ಮತ್ತೆ ತಗೊಂತೀನಿ. ಸರಿ, ಸುಮ್ಮನೆ ಹೇಳ್ತಾ ಇದ್ದೀನಿ, ಯಾವತ್ತೂ ಲೈಫಲ್ಲಿ ಟೇಸ್ಟ್ ಮಾಡಿಲ್ಲ ಇಲ್ಲಿ, ಸುಮ್ಮನೆ ನಿಜ ಬಂದಿದ್ದೀನಿ. ದಿಸ್ ಮೈ ಥರ್ಡ್ ಟೈಮ್ ಕಮಿಂಗ್ ಹಿಯರ್. ವ್ಲಾಗಲ್ಲಿ ಎಲ್ಲಿದೆ ಪ್ರೂಫ್? ಎಲ್ಲಿ ಇವಾಗಲೇ ತೋರಿಸ್ತೀನಿ. ಪ್ರೂಫ್ ಎಲ್ಲಿ? ಇವಾಗಲೇ ತೋರಿಸ್ತೀನಿ. ವ್ಲಾಗಲ್ಲಿ ಮಾತ್ರ ಅಕ್ಸೆಪ್ಟಬಲ್. ವ್ಲಾಗಲ್ಲಿ ಮಾತ್ರ ಅಕ್ಸೆಪ್ಟಬಲ್. ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ. ಸೊ ಗೈಸ್ ಇವಾಗ ವೈಟ್ ಟೀಕೆಲ್ಲ ಮುಗಿಸ್ಕೊಂಡು ನಾನು ಇವಾಗ ವಾಪಸ್ ಬೆಂಗಳೂರಿಗೆ ಬಿಡಬೇಕು. ನನ್ನ ತಂಗಿನ ವಾಪಸ್ ಅವಳ ಮನೆಗೆ ಮೈಸೂರಲ್ಲಿ ಬಿಟ್ಟು ಬೆಂಗಳೂರಿಗೆ ಹೊಡ್ತೀವಿ. ಆ್ಯಂಡ್ ಇದೇ ವೈಟ್ ಟೇಕು, ಹೋಗೋದು ಮುಂಚೆ ತೋರಿಸ್ತಾ ಇದ್ದೀನಿ. ಸೊ ಜಾಗ ಹಿಂಗಿರುತ್ತೆ. ಸೊ ಸೊ ಹೋಗ್ಬಿಟ್ಟು ನಾವು ಇವಾಗ ಫಸ್ಟು ಬೆಂಗಳೂರಿಗೆ ಹೋಗ್ಬೇಕು. ಎಲ್ಲಾದರೂ ದೂರ ಹೋದರೆ ಯಾವಾಗಲೂ ನಮ್ಮ ಏರಿಯಾಗೆ ರೀಚ್ ಆಗೋ ತನಕ ನಮ್ಗೆ ನೆಮ್ಮದಿ ಸಿಗೋಲ್ಲ. ಸೊ ಏರಿಯಾ ರೀಚ್ ಆದಮೇಲೆ ಇಟ್ ವಿಲ್ ಬಿ ಲೈಕ್ ಕಂಫರ್ಟ್ ಲೆವೆಲ್ ರೀಚ್ ಆಗುತ್ತೆ. ಗೈಸ್ ಮೈಸೂರು ಪ್ಯಾಲೇಸ್ ನೋಡಿ ಹೆಂಗಿದೆ, ಸಕ್ಕದಾಗಿದೆ. ಏನ್ ಸೂಪರ್. ಈ ತರ ನೋಡಕ್ಕೆ ಆಪರ್ಚುನಿಟಿ ನಡುವೆ ಸಿಕ್ಕೇ ಇಲ್ಲ. ಹೋಗೋದು ಅಂತ ಅಡ್ರೆಸ್ ಹೇಳಿದ್ರೆ ಒಂದ್ ಸ್ವಲ್ಪ ಲೆಫ್ಟ್ ಹೋಗ್ಬೇಕಾ? ಗೈಸ್ ನೋಡಿ ಸಕ್ಕದಾಗಿದೆ. ಎಷ್ಟೊಂದ್ ದಿವಸ ಆಗಿತ್ತು ಆಕ್ಚುಲಿ ಈ ತರ ನೋಡಿ. ಐ ಮೀನ್ ನೈಟ್ ಹೊತ್ತು ಯೂಶ್ವಲಿ ಮೈಸೂರಲ್ಲಿ ಇರಲ್ಲ ನಾನು, ಐ ಮೀನ್ ಬರೋದು ಇಲ್ಲ. ಸೊ ಇವತ್ತೇನೋ ನೋಡಿ ಒಂದ್ ಸ್ವಲ್ಪ ಖುಷಿ ಆಯ್ತು. ದಸರಾನಲ್ಲಿ ನೋಡಿದ್ದು ನಾನು ಲಾಸ್ಟ್, ಅದಿನ್ನ ಇದೆ ಅಷ್ಟೇ. Every day 7 o'clock. Every single day? Yes, we have light show for half an hour. And every day at 7 o'clock they on all the lights. ನಮ್ದು ಕನ್ನಡ ಚಾನಲ್. Sorry. ಇಲ್ಲಿ 6:30 ಇಂದ ಲೈಟ್ ಶೋ ನಡೆಯುತ್ತೆ. ಅಂಡ್ ಎವ್ರಿ ದಿನಾಗ್ಲೂ 7 o'clock ಶಾರ್ಪ್ ಲೈಟ್ ಎಲ್ಲ ಫುಲ್ ಲೈಟ್ಸ್ ಆನ್ ಮಾಡ್ತಾರೆ ಪ್ಯಾಲೇಸ್ದು. ಆಮೇಲೆ ಎಲ್ಲ ಲೈಟ್ಸ್ ತೆಗೆದ್ಬಿಟ್ಟು ಮೇಜರ್ ಲೈಟ್ಸ್ ಮಾತ್ರ ಹಾಕಿಟ್ಟಿರ್ತಾರೆ. ಸೊ ಮಿಡ್ ನೈಟ್ ಕೇಕ್ ಕಟ್ಟಿಂಗು ಅದು ಇದು ಎಲ್ಲ ಮಾಡ್ಕೊಳ್ಳೋಕೆ ಅಂತ ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರೆ. ಸೊ ಗೈಸ್ ನೋಡಿ ಎಷ್ಟು ಮಳೆ ಇದೆ, ಏನೂ ಕಾಣಿಸ್ತಾ ಇಲ್ಲ. ಬಟ್ ಇವಾಗ ಆಕ್ಚುಲಿ ಚೂರು ಬೆಟರ್ ಆಗಿದೆ ಆನೆಸ್ಟ್ಲಿ. ಬಟ್ ಅವಾಗಂತೂ ಯಪ್ಪ, ಈ ಬೆಟರ್ ಆಗಿದ್ರು ತುಂಬಾ ಡೇಂಜರಸ್ ಆಗಿದೆ. ಎಲ್ಲಿ ಪಡಲಿರುತ್ತೆ ಏನೂ ಕಾಣಿಸಲ್ಲ. ಸಡನ್ ಆಗಿ ಪಡಲ್ ಬಂದ್ರೆ ಗಾಡಿ ಸ್ಕಿಡ್ ಆಗುತ್ತೆ. ಪಕ್ಕದಲ್ಲಿ ಏನಾದ್ರು ಗಾಡಿ ಇದ್ರೆ ತಿರ್ಗಾ ಗಾಡಿ ಹೊಡಿಯುತ್ತೆ. ಸೊ ತುಂಬಾ ಹುಷಾರಾಗಿ ಓಡಿಸ್ಬೇಕು. ಸೊ ನಾವು ನೀಟಾಗಿ ಓಡಿಸ್ತಾ ಇದೀವಿ. ಹುಷಾರಾಗಿ ಓಡಿಸು ಅಂದ್ಬಿಟ್ಟು 70 ಮೇಂಟೈನ್ ಮಾಡ್ತಾ ಇದ್ದಾನೆ ಅಣ್ಣ. ಮತ್ತೆ ಹೈವೇ ಇನ್ನೇನು 30 ಹೋಗ್ತಾಗುತ್ತಾ, ಬಂದು ಹೊಡಿತಾರೆ ಹಿಂದೆಯಿಂದ ನೋಡು. ಅಯ್ಯಪ್ಪ, ಎಲ್ಲ
ತಿರ್ಗ ನನ್ಗೆ ಯಾಕೋ ಪಡಲ್ ಮೂಮೆಂಟ್ ಅಲ್ಲ ನಂಗೆ ಭಯ ಆಗಿ ಕ್ಯಾಮ್ರಾ ಕೆಳಗಡೆ ಇಟ್ಬಿಡ್ತಾ ಇದೀನಿ, ಹಂಗೆ ಆಗ್ತಾ ಇದೆ ನನಗೆ, ಅದಕ್ಕೆ ಕ್ಯಾಪ್ಚರ್ ಮಾಡಕ್ ಆಗ್ತಾಯಿಲ್ಲ ನೋಡಿ. ಸೊ ಗೈಸ್ ಕೊಚ್ಚೆ ಸೊ ಅಷ್ಟೇ, ನೀರು ತುಂಬಿರುತ್ತಲ್ಲ ಅದು ನೋಡಿ, ಇನ್ನೂ ಮನೆ ಇಂಕ್ರೀಸ್ ಆಯಿತು. ಯಪ್ಪ ವಿಸಿಬಿಲಿಟಿನೂ ತುಂಬ ಕಮ್ಮಿ ಆಗ್ತಾ ಇದೆ ಸ್ಲೋ ಆಗಿ. ಬನ್ನಿ ಹೆಂಗೋ ಸೇಫಾಗಿ ತಲುಪಿದ್ರೆ ಆಯಿತು. ಗೈಸ್ ಕಾರು ಅಂತೂ ತಿರ್ಗಾ ಸ್ಟಾರ್ಟ್ ಮಾಡಿದ ತಕ್ಷಣ ಇಷ್ಟು ಕ್ಲೋಸ್ ಆಕ್ಸಿಡೆಂಟಿಗೆ. ನಾವು ಬೇಸಿಕ್ಲಿ ಮಧ್ಯ ಲೇನಿಗೆ ಹೋಗಿದ ತಕ್ಷಣ 2 ಕಾರ್ ನಮ್ಮ ಪಾಸ್ ಆಗ್ತಾ ಇರೋವಾಗ ಫುಲ್ ನೀರು ನಮ್ಮ ಮೇಲೆ ಹಾಕಿದ್ಮೇಲೆ ಫುಲ್ ವಾಟರ್ ಕವರ್ ಆಗಿ ನಮ್ಗೆ ಭಯ, ಅವ್ರ ಪಡಲ್ ಮೇಲೆ ಹೋಗಿ ಸ್ಕಿಡ್ ಆಗಿ ನಮ್ಮ ಕಡೆ ಬಂದರೆ ಫುಲ್ ಕೊಲ್ಯೂಷನ್ ಆಗ್ತಾ ಇತ್ತು. ಇವನ್ ನೋಡಿ ನಡುಕ್ತಾ ಇದ್ದಾನೆ. ಯಪ್ಪ ಜೀವ ಬಾಯಿಗೆ ಬಂತು, ನಿಜ ಉಳಿದಿದ್ದು ಹೆಚ್ಚು. ಹೋಗ್ಬೇಕಾದ್ರೆ ನಾನು ಮುಂದೆ ಒಂದು ಕಾರ್ ಪಾಸ್ ಆಗೋದು ನೋಡಿದೆ. ಸೊ ಏನಾಯ್ತು, ಅವ್ನು ಫುಲ್ಲು ನೀರು ಎಗರಿಸಿದ್ದು ಎಲ್ಲ ನಮ್ಮ ಬಿಲ್ಡಿಂಗ್ ಐ ಮೀನ್ ನಮ್ಮ ಗ್ಲಾಸ್ ಮೇಲೆ ಬಂದು ಕಂಪ್ಲೀಟ್ ಕವರ್ ಆಗೋಯ್ತು. ಸೊ ಝೀರೋ ಏನೂ ಕಾಣಿಸ್ತಾ ಇಲ್ಲ. ಸೊ ಮುಂದೆ ಅವ್ನು ಸ್ಲೋ ಮಾಡಿದ ಅಫ್ಕೋರ್ಸ್. ಹೆಂಗೋ ಅವ್ನು ಈ ಕಡೆ ಇದ್ದಾನೆ, ಹಿಂದೆ ಯಾವ ಕಾರ್ ಬರ್ತಿದೆ ಒಂಚೂರು ನೋಡ್ಕೊಂಡಿದ್ದಕ್ಕೆ ಹೆಂಗೋ ಸ್ಲೋ ಡೌನ್ ಮಾಡಿ ಯಪ್ಪ ಹೆಂಗೆ ಸರ್ವೈವ್ ಆದ್ವು ನಮ್ಗೆ ದೇವರಣೆ ಗೊತ್ತಾಗ್ತಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು ನಿಜ ನಿಲ್ಲಿಸ್ಲೇಬೇಕು, ಆಗಲ್ಲ. ಅಲ್ಲಿ ಚೂರು ಹೊತ್ತು ನಿಲ್ಲಿಸ್ಬಿಟ್ಟು ಚೂರಿನ ಧೈರ್ಯ ಬಂದ್ಮೇಲೆ ನಮ್ಮ ಹುಡುಗನಿಗೆ ಹೋಗೋಣ. ಬಂದೆ, ಕಾರ್ತಿಕ್ಗೆ ಡ್ರಾಪ್ ಮಾಡಿ ಲಕ್ಕಿಲಿ ನೀಟಾಗೆ ಸೇಫಾಗಿ ಬಂದ್ವಿ. ಅಷ್ಟು ಮಳೆನಲ್ಲಿ ಬಂದಿರೋದು ತುಂಬ ಕಷ್ಟ ಇತ್ತು. ಎಲ್ಲರೂ ಆ್ಯಕ್ಚುಲಿ ಆ ಎಕ್ಸ್ಪ್ರೆಸ್ ವೇನಲ್ಲಿ ಅಲ್ಲೇ ಸೈಡಿಗೆ ನಿಲ್ಲಿಸ್ತಾಯಿದ್ರು. ಸೊ ತುಂಬ ಮಳೆ ಜೋರಿತ್ತು. ಬಟ್ ಹೆಂಗೋ ಒಂದು ಸೇಫಾಗಿ ಬಂದ್ವಿ. ಆ್ಯಂಡ್ ಯಾರ್ಯಾರು ಇಲ್ಲಿ ತನಕ ನನ್ನ ವ್ಲಾಗ್ ನೋಡಿದಿರೋ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೋಪ್ ಯು ಎಂಜಾಯ್ಡ್ ದ ವ್ಲಾಗ್. ಏನೇನು ನಿಮ್ಗೆ ಅನಿಸ್ತೋ ಈ ವ್ಲಾಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.